ಸಮ್ ಆಫ್ ಡ್ರಗ್ಸ್ ತಗೋತಾರೆ, ಫೀಮೇಲ್ಸ್ ಲೈಕ್ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಇರ್ಬೋದು, ಆ ಥರ ತಗೊಂಡಾಗ ಅದು ಕೂಡ ಹೇರ್ ಫಾಲ್ ಇಂಡೈರೆಕ್ಟ್ಲಿ ಆಗುತ್ತೆ. ಮೋರ್ ದೆನ್ 3 months ತಗೊಳ್ತೇನೆ ಓವರ್ ಆಲ್ ರಿಸಲ್ಟ್ ಸಿಗ್ಬೇಕಂತಂದ್ರೆ. ಈಗಿನ ಜನರೇಷನ್ 35 25 25 30 ಇಯರ್ಸ್ ಅಲ್ಲಿ ಎಲ್ಲರೂ ಹೇರ್ ಫಾಲ್ ಅಂತ ಬರ್ತಾ ಇದ್ದಾರೆ. ಈಗ ಮುಂಚೆ ಎಲ್ಲ ಸುಮಾರು ಒಂದು 40 ವರ್ಷ 50 ವರ್ಷಕ್ಕೆ ಬೊಕ್ಕಟ್ಟಲೆ ಆ ಥರ ಎಲ್ಲ ಇರ್ತಿತ್ತು. ಬಟ್ ಈಗ ಹಾಗಲ್ಲ, ಎಲ್ರಿಗೂ ಕೂದಲು ಉದುರೋದು ಅಥವಾ ಬಾಂಡ್ಲಿ ಆಗೋದು ಅದೆಲ್ಲ ಕಾಮನ್ ಆಗಿದೆ. ಸೊ ಈ ಒಂದು ಕೂದಲು ಕಸಿ ಅಂತ ಮಾಡ್ತಾರೆ. ಸೊ ಅದು ಏನು ನಿಜಕ್ಕೂ ಅದರಿಂದ ಹೆಲ್ಪ್ ಆಗತ್ತಾ, ಹೇಗೆ ಒಂದ್ಸಲ ಮಾಡಿದ್ರೆ ಅವ್ರಿಗೆ ಲೈಫ್ ಲಾಂಗ್ ಅದೇ ಹೇರ್ಸ್ ಇರುತ್ತಾ, ಹೇಗೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ? ಓಕೆ, ಬೇಸಿಕ್ ಫಸ್ಟ್ ನಾವು ಬೇಸಿಕ್ ಅರ್ಥ ಮಾಡ್ಕೋಬೇಕು ಇದಕ್ಕೆ. ಹೇರ್ ಲಾಸ್, ಫಸ್ಟ್ ಹೇರ್ ಲಾಸ್ ಯಾಕಾಗುತ್ತೆ? ಮೇಲ್ಸಲ್ಲಿ ಬೇರೆ ರೀಸನ್ಸ್ ಇರುತ್ತೆ, ಫೀಮೇಲ್ಸಲ್ಲಿ ಬೇರೆ ರೀಸನ್ಸ್ ಇರುತ್ತೆ. ಸೊ ಫೀಮೇಲ್ಸಲ್ಲಿ ಬಂದಾಗ ಮೋಸ್ಟ್ ಕಾಮನ್ಲಿ ಫೀಮೇಲ್ಸಲ್ಲಿ ಅನಿಮಿಯಾ ನಾನು ಹೇಳ್ದಂಗೆ ವೈಟಮಿನ್ ಡೆಫಿಷಿಯನ್ಸಿ ಇರುತ್ತೆ, ಜಿಂಕ್ ಅದು ಐರನ್ ಕಂಟೆಂಟ್ ಕಡಿಮೆ ಇರುತ್ತೆ. ಇಲ್ಲಾಂದರೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರುತ್ತೆ, ಮೋರ್ ಕಾಮನ್ಲಿನ ಫೀಮೇಲ್ಸ್ ನೋಡ್ತೀವಿ ನಾವು. ಯಾಕಂದರೆ ಸ್ಟ್ರೆಸ್ ಇರ್ಬೋದು, ಸ್ಟ್ರೆಸ್ ಇದ್ದಾಗೂ ಕೂಡ ಅದು ಹಾರ್ಮೋನಲ್ ವೇರಿಯೇಷನ್ಸ್ ಆದಾಗ ಹೇರ್ ಫಾಲ್ ಆಗುತ್ತೆ. ಇಲ್ಲಿ ಸಮ್ ಆಫ್ ಡ್ರಗ್ಸ್ ತಗೋತಾರೆ ಫೀಮೇಲ್ಸ್ ಲೈಕ್ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಇರ್ಬೋದು, ಆ ಥರ ತೊಗೊಂಡಾಗ ಅದು ಕೂಡ ಹೇರ್ ಫಾಲ್ ಇಂಡೈರೆಕ್ಟ್ಲಿ ಆಗುತ್ತೆ. ಸೊ ಮೇಲ್ಸಿಗೆ ಬಂದಾಗ ರೀಸನ್ಸ್ ಅದು ಬೇರೆ ಇರುತ್ತೆ. ಮೇಲ್ಸಲ್ಲಿ ಮೋಸ್ಟ್ ಕಾಮನ್ಲಿ ನಾವು ಆಂಡ್ರೋಜನ್ ಡಿಪೆಂಡೆಂಟ್ ಅಂತ ಹೇಳ್ತೀವಿ, ಲೈಕ್ ಹಾರ್ಮೋನಲ್ ವೇರಿಯೇಷನ್ಸಿಂದನೇ ಹೇರ್ ಫಾಲ್ ಆಗುತ್ತೆ. ಸೊ ನಾವು ಪೇಷಂಟ್ಸ್ ಬಂದಾಗ 2 ಟೈಪ್ಸ್ ಆಫ್ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಏನು ರೀಸನಿಂದ ಆಗ್ತದೆ, ಒಂದು ಆಂಡ್ರೋಜೆನೆಟಿಕ್ ಅಲೋಪೇಶಿಯಿಂದ ಆಗ್ತಿದೆ, ಇಲ್ಲ ಟಿರೋಜನ್ ಎಫ್ಲೂವಿಯಮ್ ಅಂತ ಹೇಳ್ತೀವಿ. ಫಸ್ಟು ನಾವು ಕಾಸ್ ನೋಡ್ಕೋಬೇಕು. ನೆಕ್ಸ್ಟು ಬಂದುಬಿಟ್ಟು ನಾವು ಪೇಷಂಟ್ಗೆ ಫಸ್ಟು ಕೌನ್ಸಿಲಿಂಗ್ ವೆರಿ ಇಂಪಾರ್ಟೆಂಟ್. ಸೊ ಒಬ್ಬ ಪೇಷಂಟ್ ಬಂದಾಗ ಮೇಡಮ್ ನನಗೆ 10 ಕೂದಲು ಉದುರುತ್ತಾ ಇದೆ, ನಾವು ಅದನ್ನು ಹೇರ್ ಫಾಲ್ ಅಂತ ಹೇಳೋದಿಲ್ಲ. ಸೊ ದಿನಕ್ಕೆ ಅವರಿಗೆ 100 ಹೇರ್ಸ್ ಅದಕ್ಕಿಂತ ಮೇಲೆ ಹೋದರೆ ದಟ್ ಈಸ್ ಕಾಲ್ಡ್ ಆ್ಯಸ್ ಎ ಹೇರ್ ಫಾಲ್. ಸೊ ಮತ್ತೆ ಇನ್ನೊಬ್ರು ಏನಾಗುತ್ತೆ, ಸ್ಟ್ರೆಸ್ ಲೆವೆಲ್ ಒಂದು 4-5 ಡೇಸ್ ತುಂಬ ಸ್ಟ್ರೆಸ್ ಇರುತ್ತೆ, ಅವಾಗ ಹೇರ್ ಫಾಲ್ ಆಗುತ್ತೆ. ಅವಾಗ ಮತ್ತೆ ನೆಕ್ಸ್ಟ್ ಅಗೇನ್ ಅದು ನಾರ್ಮಲ್ ಆಗುತ್ತೆ. ಸ್ಟ್ರೆಸ್ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಈವನ್ ಗ್ರ್ಯಾಜುಲಿ ಲೈಕ್ ಓವರ್ ಆಲ್ 2 ವೀಕ್ಸ್ ಆರ್ ಮಂತ್ಸ್ ಟುಗೆದರ್ ಅವ್ರು ಡೈಲಿ ಮೂರ್ ದೆನ್ 100 ಹೇರ್ಸ್ ಹೋಗ್ತಾ ಇದೆ, ದಟ್ ಇಸ್ ಕಾಲ್ಡ್ ಆಸ್ ಎ ಹೇರ್ ಫಾಲ್ ಅಂತ ಅವಾಗೇ ಹೇಳೋದು. ದೆನ್ ವಿಲ್ ಟೇಕ್ ಅ ಪ್ರಾಪರ್ ಲೈಕ್ ಅವ್ರ ಹತ್ರ ಹಿಸ್ಟ್ರಿ ತೊಗೋತೀವಿ, ನಿಮ್ಗೆ ಯಾವ ರೀಸನ್ಸಿಂದ ನಿಮಗೆ ಹೇರ್ ಫಾಲ್ ಆಗ್ತದೆ, ಬೇಸಿಕ್ ನಾನು ಕಾಸಸ್ ಹೇಳ್ದಂಗೆ ರೀಸನ್ಸ್ ನೋಡ್ಕೋಬೇಕು ಯಾವುದರಿಂದ ಹೇರ್ ಫಾಲ್ ಆಗ್ತದೆ ಅಂತ. ಕೌನ್ಸಿಲಿಂಗ್ ಮಾಡೋದು ವೆರಿ ಇಂಪಾರ್ಟೆಂಟ್. ಸೊ ಬರ್ತಾರೆ, 1 ತಿಂಗಳು ಟ್ರೀಟ್ಮೆಂಟ್ ತೊಗೋತಾರೆ, ಹೇರ್ ಗ್ರೋತ್ ಇರಲ್ಲ. ಸೊ ಅವರು ಅಗೇನ್ ಟ್ರೀಟ್ಮೆಂಟ್ನ ಡಿಸ್ಕಂಟಿನ್ಯೂ ಮಾಡ್ತಾರೆ. ಆ ಥರ ಆಗಲ್ಲ, ಬಿಕಾಸ್ ಓವರ್ ಆಲ್ ಏರ್ ಸೈಕಲ್ ಅನ್ನೋದು ವೆರಿ ಸ್ಲೋ ಪ್ರೋಸೆಸ್. ಮೋರ್ ದೆನ್ 3 months ತೊಗೊಳ್ತಾರೆ ನಮ್ಗೆ ಓವರ್ ಆಲ್ ರಿಸಲ್ಟ್ ಸಿಗಬೇಕಂತಂದರೆ. ಸೊ ಕೌನ್ಸಿಲಿಂಗ್ ಮಾಡೋದು ಪೇಷಂಟ್ಸ್ಗೆ ವೆರಿ ಇಂಪಾರ್ಟೆಂಟು. ಸೊ ನಾವು ಹೇರ್ ಸೈಕಲಿಂದ ಹಿಡಿದು ನಾವು ಹೇಗೆ ಗ್ರೋತ್ ಆಗುತ್ತೆ ಹೇರು, ಸೊ ಆ ಥರ ಎಲ್ಲ ಹೇಳಿ ಆಮೇಲೆ ನಾವು ಡಿಫ್ರೆಂಟ್ ಲೈನ್ಸ್ ಆಫ್ ಟ್ರೀಟ್ಮೆಂಟ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಈಗಿನ ಪೇಷಂಟ್ಸ್ ಬಂದಾಗ ನಾವು ಹೇರ್ ಫಾಲ ಗ್ರೇಡ್ ಮಾಡ್ತೀವಿ. ಸೊ ಅವ್ರಿಗೆ ಯಾವ ಗ್ರೇಡಲ್ಲಿದೆ ಹೇರ್ಸು, ಲೈಕ್ ಗ್ರೇಡ್ 1, ಟೈಪ್ 1, ಟೈಪ್ 2, ಟೈಪ್ 6 ತನಕ ಇದೆ. ಸೊ ಒಬ್ಬರಿಗೆ ಮುಂದೆ ಮಾತ್ರ ಕೂದಲು ಹೋಗಿರುತ್ತೆ, ಒಬ್ಬರಿಗೆ ಸೆಂಟ್ರಲಲ್ಲಿ ಹೋಗಿರುತ್ತೆ. ಸೊ ಅದು ಸ್ಟೇಜ್ ವೈಸ್ ಆಗಿ ಹೇರ್ ಫಾಲ್ ಆಗ್ತಾ ಇರುತ್ತೆ. ಸೊ ಹಳೆ ಜನರೇ ನಮ್ಮ ತಂದೆಗಳ ಕಾಲದಲ್ಲಿ ಅವಾಗೆಲ್ಲ ನೋಡಿದ್ರೆ ಅವ್ರಿಗೆ ಹೇರ್ ಫಾಲ್ ಎಲ್ಲ ತುಂಬಾ ಕಡಿಮೆ ಆಯಿತು, ಬಿಕಾಸ್ ಅವ್ರ ಲೈಫ್ ಸ್ಟೈಲ್ ಬೇರೆ ಥರ ಇತ್ತು. ಬಟ್ ಈಗಿನ ಜನ್ರೇಷನಲ್ಲಿ ಹಾಗಿಲ್ಲ, ತುಂಬಾ ಲೈಫ್ ಸ್ಟೈಲ್ ಚೇಂಜ್ ಆಗಿರುತ್ತೆ. ಮತ್ತು ಇವನ್ ನಾವು ತಿನ್ನೋ ಪದಾರ್ಥ, ಊಟ, ನ್ಯೂಟ್ರಿಷನ್ ಆಗಿರ್ಬೋದು, ಅಲ್ಲಿ ಕೆಮಿಕಲ್ಸ್ ಆಗಿರ್ಬೋದು, ಅಥವಾ ಅವರು ಯೂಸ್ ಮಾಡೋ ಎಲ್ಲನೂ ಜಾಸ್ತಿ ಕೆಮಿಕಲ್ಸ್ ಇರೋದ್ರಿಂದ ಈಗಿನ ಜನ್ರೇಷನ್ 35-25-30 ಇಯರ್ಸಲ್ಲಿ ಎಲ್ಲರೂ ಹೇರ್ ಫಾಲ್ ಅಂತ ಬರ್ತಾ ಇದ್ದಾರೆ. ಸೊ ಅದನ್ನು ಇವನ್ ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡ್ಕೊಳ್ಳೋದು ಅದರಿಂದಲೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಡಿಫ್ರೆಂಟ್ ಲೈನ್ಸ್ ಆಫ್ ಟ್ರೀಟ್ಮೆಂಟ್ ಇದೆ. ಒಂದು ಫಸ್ಟು ಪೇಷಂಟ್ಗೆ ನಾವು ಕೌನ್ಸಿಲಿಂಗ್ ಮಾಡ್ತೀವಿ. ನೆಕ್ಸ್ಟ್ ಲೈನಲ್ಲಿ ಟಾಪಿಕಲ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ, ಓನ್ಲಿ ಹಚ್ಕೊಳ್ಳಿಕ್ಕೆ ಅಷ್ಟೇ ಕೊಡ್ತೀವಿ. ಸೊ ಮಿನಾಕ್ಸಿಲ್ ಬರುತ್ತೆ, ಫಿನೆಸ್ಟ್ರೈಡ್ ಬರುತ್ತೆ. ಸೊ ಡಿಫ್ರೆಂಟ್ ಲೈನ್ಸ್ ಆಫ್ ಡ್ರಗ್ಸ್ ಇದ್ದಾವೆ, ಟಾಪಿಕಲ್ ಟ್ರೀಟ್ಮೆಂಟ್ ಕೊಡ್ತೀವಿ. ನೆಕ್ಸ್ಟ್ ಬಂದು ಸಿಸ್ಟಮಿಕ್, ಇವನ್ ಯಾರಿಗೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಇರುತ್ತೆ ಅವ್ರಿಗೆ ನ್ಯೂಟ್ರಿಷನ್ ನಾವು ರಿಪ್ಲೇಸ್ ಮಾಡಬೇಕು. ಲೈಕ್ ಐರನ್ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಅಥವಾ ಇನ್ನೊಂದು ಬಯೋಟಿನ್ ಅಂತ ಹೇಳಿದೆ, ಅದು ಮಲ್ಟಿವೈಟಮಿನ್ ಥೆರಪಿ ಇರುತ್ತೆ. ಸೊ ಓವರಾಲ್ 3 to 4 months ಅವರು ತೊಗೋಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಪ್ರೊಸೀಜರ್ಸ್ ಇರುತ್ತೆ. ಸೊ ಇವಿಷ್ಟು ದಿನ ಎಷ್ಟೆಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ, ಮೆಡಿಕಲ್ ತೊಗೋತಾರೆ, ಮತ್ತು ಸಿಸ್ಟಮಿಕ್ ಡ್ರಗ್ಸ್ ಕೂಡ ತೊಗೋತಾರೆ. ಅಥವಾ ಅವ್ರಿಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ವಿಲ್ ಗೋ ಫಾರ್ ದ ಪ್ರೊಸೀಜರ್ಸ್ ಲೈಕ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಕೂಡ ಮಾಡ್ಕೋಬೋದು. ಸೊ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಯೂಶಲಿ ಗ್ರೇಡ್ 4 ಅಂತ ಇರುತ್ತೆ. ಗ್ರೇಡ್ 4 ಸ್ಟೇಜ್ ದಾಟಾದಮೇಲೆ ನಾವು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಡ್ವೈಸ್ ಮಾಡ್ತೀವಿ. ಯಾರು ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ಗೆ ಅವ್ರು ಇಂಪ್ರೂವ್ಮೆಂಟ್ ಇರಲ್ಲ, ಅಥವಾ ಅವ್ರು ಕಾಸ್ಮೆಟಿಕಲ್ ನನಗಿಲ್ಲ, ನಂಗೆ ಬೇಕು ಇವಾಗಲೇ ಬೇಕು, ಅಥವಾ ನಮಗೆ ರಿಸಲ್ಟ್ ಸಿಗ್ತಾರೆ ಅಂದವ್ರಿಗೆ ವಿಲ್ ಅಡ್ವೈಸ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್. ಓಕೆ,
ಈಗ ಒನ್ಸ್ ಮಾಡಿದ್ರೆ ಅದು ಲೈಫ್ ಲಾಂಗ್ ಅವ್ರಿಗೆ ಇರುತ್ತಾ ಹೇರ್ಸ್ ಹೇಗೆ? ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅದು ಡಿಪೆಂಡ್ಸ್ ಅವ್ರು ಯಾವ ಏಜಲ್ಲಿ ಮಾಡಿಸ್ಕೋತಾರೆ. ಇವಾಗ ಒಂದು 50-60 ಇಯರ್ಸ್ ಆದಮೇಲೆ ಮಾಡಿಸ್ಕೊಂಡ್ರೆ ಅವಾಗ ಅವ್ರ ರಿಸಲ್ಟ್ಸ್ ಕಡಿಮೆ ಇರುತ್ತೆ. ಬಟ್ ಯಂಗ್ ಜನ್ರೇಷನಲ್ಲಿ ಬೇಗ ಮಾಡಿಸ್ಕೊಂಡ್ರೆ 30 ಇಯರ್ಸ್ ಅಂತಂದರೆ ಅವ್ರಿಗೆ ಚೆನ್ನಾಗಿ, ಬಿಕಾಸ್ ಅವ್ರಿಗಿನ್ನ ಹಾರ್ಮೋನಲ್ಲೆಲ್ಲ ವೇರಿಯೇಷನ್ಸ್ ಎಲ್ಲ ಇದು ಇರೋದ್ರಿಂದ ಹೇರ್ ಗ್ರೋತು ಚೆನ್ನಾಗಿರುತ್ತೆ, ಅವಾಗ ಅವ್ರಿಗೆ ರಿಸಲ್ಟ್ಸ್ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ವರ್ಷಗಟ್ಟಲೆ ಮೇಂಟೈನ್ ಆಗುತ್ತೆ. ಸೊ ಇವನ್ ಆಫ್ಟರ್ ಪ್ರೊಸೀಜರ್ಸ್ ಕೂಡ ಅವ್ರು ಮೇಂಟೈನ್ ಮಾಡಬೇಕು, ಡ್ರಗ್ಸ್ ತೊಗೋಬೇಕು, ಸ್ವಲ್ಪ ಲೈಕ್ ವಿಟಮಿನ್ಸ್ ಥೆರಪಿ ಇರ್ಬೋದು ಅಥವಾ ಟಾಪಿಕಲ್ಲಿ ಹಚ್ಕೊಳ್ಳೋಕ್ಕೆ ಕ್ರೀಮ್ಸ್ ಇರ್ಬೋದು, ಅದನ್ನು ಹಚ್ಕೊಂಡ್ರೆ ಅದು ಮೇಂಟೈನ್ ಮಾಡಬೇಕು. ಬಟ್ ರಿಸಲ್ಟ್ಸ್ ವರ್ಷವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಒಂದು 5 ಇಯರ್ಸ್ 6 ಇಯರ್ಸ್ವರೆಗೂ ಇರುತ್ತೆ. ಓಕೆ, ಈಗ ಲೇಡೀಸ್ಗೂ ಮಾಡ್ಬೋದು ಮೆನ್ಸ್ಗೂ ಮಾಡ್ಬೋದಾ? ಬಟ್ ಹೇಳ್ದಂಗೆ ಆಂಡ್ರೋಜೆನೆಟಿಕ್ ಎಲೋಪೇಶಿಯಾ ಇರೋದು ಮೇಲ್ಸಲ್ಲಿ ಮೋರ್ ಕಾಮನ್, ಬಟ್ ಫೀಮೇಲ್ಸಲ್ಲೂ ವೆರಿ ರೇರ್ ಆಗಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾರೆ. ಲೈಕ್ ಒಬ್ರಿಗೆ ಐಬ್ರೋಸ್ ಇರೋದಿಲ್ಲ, ಫುಲ್ ಇದಿರುತ್ತೆ, ಆವಾಗ ಅವರು ಮಾಡಿಸ್ಕೋಬೋದು ಟ್ರಾನ್ಸ್ಪ್ಲಾಂಟೇಷನ್ ಎಲ್ಲರೂ.